ಇವತ್ತು ಈ ಬಳ್ಳಾರಿ ಜಿಲ್ಲೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ತಮಗೆಲ್ಲ ಗೊತ್ತಿರುವಂತೆ 6ನೇ ತಾರೀಕೇನು ನಡೀತು ಸುಪ್ರೀಂ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ಒಂದು ದುಷ್ಕೃತ್ಯ ಇದೆ. ಇದನ್ನು ಎಲ್ಲರೂ ಸಮಾನವಾಗಿ ಖಂಡಿಸ್ತಾ ಇದ್ದೀವಿ. ಸಮಾನವಾಗಿ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಸಂಘಟನೆಗಳ ಮುಖಂಡರು, ಎಲ್ಲ ಧರ್ಮದ ಮುಖಂಡರು ಇವತ್ತೇನು ನಡೆದಿರ್ತಕ್ಕಂಥ ಈ ದುಷ್ಕೃತ್ಯ ಇದೆ ಇದನ್ನ ಬಹಳ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಯಾಕೆ ನಾವು ಇದನ್ನು ಮಾಡ್ತಾ ಇದೀವಿ ಅಂದ್ರೆ, ಇವತ್ತು ಈಗಾಗಲೇ ಹಲವಾರು ನಾಯಕರು ನಮ್ಮ ಜೊತೆ ಕೆಲವು ವಿಚಾರಗಳನ್ನ ಹಂಚಿಕೊಂಡ್ರು. ನಾನು ಆ ವಿಚಾರಗಳು ಗಮನಿಸಿದಾಗ ಎಲ್ಲರಿಗೂ ಇದಿದೆ. ಯಾಕಂದ್ರೆ ಈ ಒಂದು ಕೃತ್ಯ ನಡೀತು ಅವತ್ತೇನು ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ಮನುತತ್ವದ ಮನುವಾದಿಯ ವಕೀಲ ನಮ್ಮ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನಿದೆ ಆ ಸರ್ವೋಚ್ಚ ನ್ಯಾಯಾಲಯದ ಪೀಠಕ್ಕೆ ಏನು ಶೂ ಎಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ಅಲ್ಲಿ ಮಾನ್ಯ BR ಗವಾಯರ್ ಅಂತೇಳಿ ನಾನು ತಗೊಳ್ಳೋದಿಲ್ಲ. ಯಾಕಂದ್ರೆ ಆ ಪೀಠಕ್ಕೆ ನಾನು ಬಹಳ ಇಂಪಾರ್ಟೆನ್ಸ್ ಕೊಡ್ತೀನಿ. ಆ ಪೀಠಕ್ಕೆ ನಾನು ಬಹಳ ಇಂಪಾರ್ಟೆನ್ಸ್ ಕೊಡ್ತೀನಿ, ನಾನಾಗಲಿ ದೇಶದ ಎಲ್ಲ ಜನತೆ. ಆ ಕಾರಣಕ್ಕೋಸ್ಕರ ಆ ಪೀಠಕ್ಕೆ ದೊಡ್ಡ ಅವಮಾನ ಆಗಿದೆ. ಈ ಪೀಠಕ್ಕೆ ಅವಮಾನ ಆಗಿದ್ರ ಅರ್ಥ ಏನಂತಂದ್ರೆ, ಈ ದೇಶದ 143 ಕೋಟಿ ಜನ ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಸಂವಿಧಾನದ ಮೇಲೆ ಮತ್ತು ನ್ಯಾಯಾಂಗದ ಮೇಲೆ, ಅದಕ್ಕೆ ಅವಮಾನ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಸಂಭ್ರಮ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರಿಗೆ ವಿಕೃತ ಮನಸ್ಸುಗಳಿದ್ದಾವೆ, ಆಮೇಲೆ ಮನುವಾದಿ ಮನಸ್ತತ್ವಗಳಿದ್ದಾವೆ. ಯಾಕೆಂತಂದ್ರೆ ಸಂವಿಧಾನದ ಮೇಲೆ ಯಾರಿಗೆ ನಂಬಿಕೆ ಇಲ್ಲ, ಯಾರಿಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ಅವ್ರ ಆ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಈ ದೇಶದಲ್ಲಿ ಇರಕ್ ನಾಲಾಯಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಯಾರು ಸಂಭ್ರಮಿಸ್ತಾ ಇದ್ದಾರೋ ಅವರು ನೀವು ದೇಶದ್ರೋಹಿಗಳಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂತಂದ್ರೆ ಈ ಕೃತ್ಯವನ್ನು ಎಲ್ಲರೂ ಸಮಾನವಾಗಿ ಖಂಡಿಸೋಣ. ಯಾಕಂದ್ರೆ ಅದು ಗವಾಯಿ ಇರ್ಬೋದು, ಇನ್ನೊಬ್ರು ಯಾರೇ ಇರ್ಬೋದು ಆ ಪೀಠದಲ್ಲಿ, ಅದನ್ನು ನಾವು ಖಂಡನೆ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಇವತ್ತೊಂದು ದೊಡ್ಡ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದೀವಿ, ಧರಣಿ ಮಾಡಿದೀವಿ. ಎಲ್ಲ ಸಮಾಜದ ಎಲ್ಲ ನಾಯಕರು ಇದಕ್ಕೆ ಭಾಗವಹಿಸಿದ್ದಾರೆ. ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತಾ ಇದ್ದೀನಿ, ಸಂತೋಷ ಆಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯ ಮೂಲೆ ಮೂಲೆಯಿಂದ ಇವತ್ತು ಬಂದು ಪ್ರತಿಭಟನೆಗೆ ಸಹಕಾರ ನೀಡಿದ ನಿಜವಾಗ್ಲೂ ಶ್ಲಾಘನೀಯ. ಇದು ಅಹಿತಘಟನೆ ಆಗಬಾರ್ದಾಗಿತ್ತು. ಇದು ಕೇವಲ ಒಂದು BR ಗವಾಯಿ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಆಗಿದ ಅವಮಾನ ಅಲ್ಲ, ಇಡೀ ನಮ್ಮ ಪ್ರಜಾಪ್ರಭುತ್ವಕ್ಕೆ ಆಗಿರೋ ಅವಮಾನ, ನಮ್ಮ ಸಂವಿಧಾನಕ್ಕೆ ಹಾಗೂ ಎಲ್ಲ ಭಾರತೀಯ ನಾಗರಿಕ ಮನಸ್ಸಿಗೆ ಭಾವನೆಗೆ ಧಕ್ಕೆ ಉಂಟಾಗಿರುವಂತ ಒಂದು ಘಟನೆ. ಇದು ಖಂಡನೀಯ. ಇದು ಮುಂದಿನ ದಿನಗಳಲ್ಲಿ ಅವನ ವಿರುದ್ಧ ಶಿಕ್ಷಣ ಆಗಬೇಕು, ಜೊತೆಲಿ ಕಠಿಣವಾಗಿ ಶಿಕ್ಷಣ ಆಗಬೇಕು, ಜೊತೆಲಿ ಅವನಿಗೆ ದೇಶದ್ರೋಹಿ ಅಂತ ಹೇಳಿ ಗಡಿಪಾರು ಮಾಡ್ಬೇಕಂತ ಇವತ್ತು ನಮ್ಮ ಈ ವೇದಿಕೆ ಮುಖಾಂತರ ಮನವಿ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಯಾಗಿ ರಾಷ್ಟ್ರಪತಿಗೆ ಮನವಿ ಕಳಿಸಿದ್ವಿ. ಏನು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ನಾರಾಯಣವರ ನೇತೃತ್ವದಲ್ಲಿ ನಾವು ಏನು ಇವತ್ತು ಒಂದು ಪ್ರತಿಭಟನೆ ನಂಬಿಕೊಂಡಿದ್ದೀವಿ. ಕಾರಣ ರಾಜೇಶ್ ಕಿಶೋರ್ ಆದಂತ ಒಬ್ಬ ವಕೀಲ, ಒಬ್ಬ CJI ಅಂತ ಒಬ್ಬ ಜಡ್ಜ್ ಮೇಲೆ ಶೂ ಎಸೆದಿದ್ದಾರೆ. ಅಂದ್ರೆ ಇದು ಸಂವಿಧಾನದ ವಿರುದ್ಧ. ಇವತ್ತು ನಡೆದು ವಾರ ಮೇಲಾದ್ರಗುಣಾಗಿ ಇದು ಭಾರತದಲ್ಲಿ ನಡೆದಿದೆ, ಬೇರೆ ಯಾವುದೇ ದೇಶದಲ್ಲಿ ನಡೆದಿಲ್ಲ. ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಿಯಾದಂಥ ಮೋದಿ ಅವರಾಗಲಿ ಮತ್ತು ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಾಗಲಿ ಇವತ್ತಿನವರೆಗೆ ಅವರ ಪ್ರತಿಕ್ರಿಯೆ ಇಲ್ಲ. ಇವತ್ತು ತಾವು ಏನಿದ್ದೀರಿ, ಇವತ್ತು ಈ ಸಂವಿಧಾನ ಪ್ರಕಾರ ತಾವು ಇವತ್ತು ಏನು ಪ್ರಧಾನಮಂತ್ರಿ ಆಗಿದ್ದೀರಿ ಮತ್ತು ಗೃಹ ಸಚಿವರಾಗಿದ್ದೀರಿ. ಈ ಸಂವಿಧಾನಕ್ಕೆ ತಾವು ಧಕ್ಕೆ ಬಂದಾಗ ತಾವು ಈ ಸಂದರ್ಭದಲ್ಲಿ ಆ ಸಂವಿಧಾನಕ್ಕೆ ನಿಲ್ಲಿಲ್ಲ ಅಂತಂದ್ರೆ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕ್ರಮವನ್ನು ತಗೋಬೇಕು. ಕ್ರಮ ತಗಲಿಲ್ಲ ಅಂದ್ರೆ ತಮ್ಮ ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಟ್ಟು ಹೋಗೋದು ಸೂಕ್ತ ಅನಿಸ್ತದೆ ನನಗೆ, ನಾನು ಅನ್ಸಿದ ಮಟ್ಟಿಗೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು 4-5 ದಿನಗಳಲ್ಲಿ ಅವ್ರ ವಕೀಲರ ಮೇಲೆ ತಾವು ಏನು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಬರಂತ ದಿನಗಳಲ್ಲಿ ಇದು ರಾಜ್ಯದಂತ ಆಗಿರ್ಬೋದು, ಜಿಲ್ಲಾದಂತ, ದೇಶದಂತ ಆಗಿರ್ಬೋದು ಉಗ್ರ ಹೋರಾಟಕ್ಕೆ ಎಲ್ಲರೂ ಇಳಿತಾರೆ. ಇದಕ್ಕೆ ತಾವು ಮುಂದಿನ ದಿನಗಳಲ್ಲಿ ತಾವು ಪಾಠ ಕಲಿತೀರ ಅಂತ ಹೇಳಕ್ಕೆ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ.